ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಸಿನ್ನೂರ್ ವತಿಯಿಂದ. ನಾವು ಒಂದೆರಡು ದಿನದಿಂದ ವಿಡಿಯೋ ಗ್ಯಾಪ್ ಆಗಿತ್ತು, ಬಟ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ವಿ. ಯಾವುದ್ರ ಬಗ್ಗೆ ಗೊತ್ತಾ? ಪ್ಲಾಂಟ್ಸ್ ಸ್ಟ್ರಕ್ಚರ್ ಮತ್ತು ಫಿಸಿಯಾಲಜಿ ಅಂತ, ಅಂದರೆ ಸಸ್ಯ ರಚನೆ ಮತ್ತು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ. ಲಾಸ್ಟ್ ಟೈಮ್ ನಾವು ಆಟೋಟ್ರೋಪ್ಸು ಹೆಟ್ರೋಟ್ರೋಪ್ಸು ಇದ್ರ ಬಗ್ಗೆ ಓದಿದ್ವಿ. ಅದಾದ್ಮೇಲೆ ಪ್ಲಾಂಟ್ಸ್ ಒಳಗಡೆ ರೂಟ್ಸ್ನ ಓದಿದ್ವಿ. ಇವಾಗ ರೂಟ್ಸು, ಸ್ಟೆಮ್ಮು, ಫ್ಲವರು, ಫ್ರೂಟು, ಅದ್ರ ಬಗ್ಗೆ ಏನೇನು ಇರ್ತಾವೆ ಪ್ಲಾಂಟ್ ಒಳಗಡೆ, ಪ್ಲಾಂಟ್ನ ಭಾಗಗಳು ಯಾವ್ಯಾವು, ನಮಗೆ ಹೆಂಗೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಈ ಥರ ಪ್ಲಾಂಟ್ ಒಳಗಡೆ ಏನೇನು ಇರ್ತಾವೆ ನೋಡು, ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಒಂದು ಲೆಕ್ಚರ್ನ ತಗೊಂಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ಲಾಂಟ್ ಫಿಸಿಯಾಲಜಿ ಒಳಗಡೆ ಪ್ಲಾಂಟ್ಸ್ ಬಾಡಿ ಪಾರ್ಟ್ಸ್, ಅದರೊಳಗಡೆ ಫಸ್ಟ್ ನೋಡಿ, ಇಲ್ಲಿ ನೋಡಿ, ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರೋದು. ಇದು ಒಂದು ಪ್ಲಾಂಟ್, ಇದೊಂದು ಸಸ್ಯ. ಇಲ್ಲೇನೈತಿ? ಬೇರು ಐತಿ, ರೂಟ್ ಐತಿ. ಇದು ಸ್ಟೆಮ್, ಇದು ಓಕೆನಾ. ಇದೇನಿದು? ಲೀಫ್ ಇದು ಓಕೆನಾ. ನೆಕ್ಸ್ಟ್ ಇದು ಸ್ಟೆಮ್ ಆದ್ಮೇಲೆ ಇದು ಫ್ಲವರ್, ಫ್ರೂಟ್ಸ್ ಓಕೆನಾ. ನಾವು ಪೂರ್ತಿ ಒಂದು ಗಿಡ, ಒಂದು ಬೀಜ ಗಿಡ ಆಗಿ ಅದಾದ ಮೇಲೆ ಹೂ ಕೊಟ್ಟು ಕಾಯಿ ಕೊಟ್ಟು ಅದೇನೇನಾಗುತ್ತಲ್ಲ, ಡೀಟೇಲ್ ಪ್ರೋಸೆಸ್ನ ನಾವು ಕಲಿತಾ ಹೋಗೋಣ. ಬಟ್ ಡೀಟೇಲ್ಡ್ ಪ್ರೋಸೆಸ್ಸು ನೀವು ಕಲಿತಾ ಹೋಗ್ತಾರೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾವ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ? ನವೋದಯ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಎಷ್ಟು ಬೇಕೋ ಅಷ್ಟೇ ಸಾಕು ನಮಗೆ, ಅಷ್ಟನ್ನು ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಈ ಪ್ಲಾಂಟ್ ಒಳಗಡೆ ರೂಟ್ ಸಿಸ್ಟಮ್, ಇವು ಅಂಡರ್ ಗ್ರೌಂಡ್ ಒಳಗಡೆ ಇರ್ತಾವೆ, ಅಂದರೆ ನೆಲದ ಒಳಗಡೆ ಇರುವಂಥವು ಯಾವುವು? ರೂಟ್ಸು. ನೆಕ್ಸ್ಟು ಅಂಡರ್ ಗ್ರೌಂಡ್ ಪೋರ್ಷನ್ ಆಂಕರಿಂಗ್ ಪ್ಲಾಂಟ್ ಅಬ್ಸಾರ್ಬಿಂಗ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್, ಅಂದರೆ ರೂಟ್ ಏನು ಮಾಡ್ತಾವು? ಅಂಡರ್ ಗ್ರೌಂಡ್ ಭೂಮಿಯ ಒಳಗಡೆ ಇರ್ತಾವು. ನೆಕ್ಸ್ಟು ಗಿಡವನ್ನು ಮಣ್ಣಿನಲ್ಲಿ ನೆಲೆಗೊಳಿಸ್ತಾವ, ಅಂದರೆ ಈ ಗಿಡ ಅಥವಾ ಮರ ಅಂತ ಹೇಳ್ಕೊರಿ, ಇದು ಮಣ್ಣೊಳಗಡೆ ಗಟ್ಟಿಯಾಗಿ ನಿಂದ್ರಕ್ಕೆ ಯಾವ್ದು ಕಾರಣ? ರೂಟ್ ಅಥವಾ ಬೇರು ಕಾರಣ. ನೆಕ್ಸ್ಟ್ ಲವಣಗಳನ್ನು ಹೀರುತ್ತದೆ. ಲವಣಗಳಂದ್ರೆ ಏನು? ಮಿನರಲ್ಸ್ ಮತ್ತೆ ನ್ಯೂಟ್ರಿಯನ್ಸ್. ನಮ್ಗೆ ಹೆಂಗೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, ಹಾಲು ಕುಡಿ, ಮೊಟ್ಟೆ ತಿನ್ನು, ಈ ತರ ಹೇಳ್ತಿರ್ತಾರಲ್ವಾ, ಸೇಮ್ ಅದೇ ತರ ಪ್ಲಾಂಟ್ಗೂ ಕೂಡ ನ್ಯೂಟ್ರಿಯೆಂಟ್ಸ್ ಮತ್ತೆ ಮಿನರಲ್ಸ್ ಬೇಕು ಓಕೆನಾ. ನೆಕ್ಸ್ಟ್ ಶೂಟ್ ಸಿಸ್ಟಮ್, ಅಬೋವ್ ಗ್ರೌಂಡ್ ಸ್ಟ್ರಕ್ಚರಲ್ ಪೋರ್ಷನ್ ಬಿಯರಿಂಗ್ ಸ್ಟೆಮ್ ಲೀವ್ಸ್ ಫ್ಲವರ್ಸ್ ಅಂಡ್ ಫ್ರೂಟ್ಸ್ ಅಂತ. ಅಂದ್ರೆ ಶೂಟ್, ರೂಟ್ ಅಂತ ಎರಡು ಭಾಗ. ಏನು? ಇದು ರೂಟ್, ಇಲ್ಲೊಂದು ಎರಡು ಭಾಗ ಮಾಡೋಣ. ಇದೇನಿದು? ರೂಟ್ ಇದು ಓಕೆನಾ. ರೂಟ್ ಅಂದ್ರೆ ಬೇರು. ಇದು ಮೇಲಿದೆ ಏನಂತ ಕರಿತೀವಿ ನಾವು? ಶೂಟ್ ಅಂತ ಕರಿತೀವಿ. ಶೂಟ್ ಅಂತಂದ್ರೆ ಕಾಂಡ ಮತ್ತು ಚಿಗುರದು. ಇದೇನಿದು? ಕಾಂಡಗಳು, ಪೂರ್ತಿ ಕಾಂಡಗಳ ವ್ಯವಸ್ಥೆ. ಅರ್ಥ ಆಯ್ತಾ? ಇದನ್ನ ನೀವು ಗಟ್ಟಿ ಹಾಕ್ಬಾರ್ದು. ಒಂದು ಪ್ಲಾಂಟ್ ತಗೊಳ್ರಿ, ಹೊರಗಡೆ ಹೋಗ್ರಿ, ಒಂದು ಕಸನ ಕಿತ್ಕೊಳ್ರಿ, ಅದನ್ನ ನೋಡ್ರಿ, ಕೆಳಗಡೆ ರೂಟ್ ಇರುತ್ತ, ಮೇಲ್ಗಡೆ ಶೂಟ್ ಇರುತ್ತ. ಗ್ರೀನ್ ಕಲರ್ ಇರೋದು ಶೂಟು, ಕೆಳಗಡೆ ಇರೋದು ಏನಿದು? ಬೇರು. ಈ ತರ ಕಲಿತಾ ಹೋಗ್ಬೇಕು ಓಕೆನಾ. ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಏನಂತಿದ್ವಿ? ಫಸ್ಟ್ ನೋಡಿ, ಟ್ಯಾಪ್ ರೂಟ್. ಇದನ್ನ ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿದ್ ನಾನು. ಟ್ಯಾಪ್ ರೂಟ್ ಅಂದ್ರೆ ತಾಯಿ ಬೇರ್ ಇರ್ತೈತಿ. ತಾಯಿ ಬೇರನ್ನು ಒಂದೇ ಒಂದು ಉದ್ದ ಬೇರ್ ಇರ್ತದೆ, ಅದಕ್ಕೆ ಚಿಕ್ಕ ಚಿಕ್ಕ ಸಣ್ಣ 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 ಬೇರ್ ಇರ್ತಾವ. ಅದರ ನೆಕ್ಸ್ಟ್ ಫೈಬ್ರಸ್ ರೂಟ್. ಇದು ನೋಡ್ರಿ, ಈ ತರ ಎಲೆಗಳು ಅಥವಾ ಗೆರೆಗಳು ಇರ್ತಾವ. ಟ್ಯಾಪ್ ರೂಟ್ ದೊಡ್ಡ ದೊಡ್ಡ ಮರಗಳಿರ್ತಾವ. ಕ್ಯಾರೆಟ್ ನೋಡ್ರಿ, ಇಲ್ಲಿಗ ಮಸ್ಟರ್ಡ್, ಮ್ಯಾಂಗೋ, ಕ್ಯಾರೆಟ್, ಗ್ರಾಮ್ ಅಂದ್ರೆ ದ್ವಿದಳ ಸಸ್ಯಗಳಾದ ಸಾಸಿವೆ, ಮಾವು, ಕ್ಯಾರೆಟ್, ಕಡಲೆ, ಬೇವಿನ ಮರ. ಇವಾಗ ಯಾಕೆ ಇವಾಗ ಹೇಳ್ತಿದ್ದೀನಿ ಅಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ಇವಾಗ ಮುಂದೆ ಹೋಗೋಣ ಅಂತ ಓಕೆನಾ. ನೆಕ್ಸ್ಟ್ ಫೈಬ್ರಸ್ ರೂಟ್ ಕೂಡ ಹಂಗೆ, ಈ ತರ. ಫೈಬ್ರಸ್ ರೂಟ್ ಅಂದ್ರೆ ಏನು? ಈ ತರ ಇರ್ತದೆ, ಒಂದೇ ತಾಯಿ ಬೇರೆ ಇರಲ್ಲ ಇದಕ್ಕೆ ತಾಯಿ ಬೇರೆ ಇರೋದಿಲ್ಲ. ಇದಕ್ಕೆ ಸಪರೇಟ್ ಆಗಿ ಈ ತರ ಕೂದಲ್ ತರ ಇರುವಂತ ರೂಟ್ಸ್ ಇರ್ತವೆ. ಇದಕ್ಕೆ ಫೈಬ್ರಸ್ ರೂಟ್ ಅಂತ ಕರೀತಾರೆ. ಇವು ಏಕದಳ ಸಸ್ಯ. ಇದನ್ನ ನಾವು ಏಕದಳ, ದ್ವಿದಳ ಅದನ್ನು ಕೂಡ ಮುಂದೆ ಕಲಿತಾ ಹೋಗೋಣ ಓಕೆನಾ. ಫಸ್ಟ್ ನೋಡೋಣ, ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದೇನು? ರೂಟ್ ಹೇರ್ಸ್ ಬೇಡ, ಸ್ಟೆಮ್ ನ ಫಂಕ್ಷನ್ಸ್. ಇಲ್ಲಿ ನೋಡಿ, ಒಂದು ರೂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದು ಒಂದು ರೂಟ್, ಹೌದಲ್ವಾ? ಇದು ರೂಟ್. ಇದು ಮೇಲೆ ಇರ್ತಲ್ಲ, ಇದು ಸ್ಟೆಮ್. ಇದು ಗಿಡ ಅಥವಾ ಕಾಂಡ ಅಂತ ಕರಿತೀವಿ. ಒಂದು ಕಾಂಡ. ಇದು ಮರ, ಹಿಂದೆ ದೊಡ್ಡದಿದೆ ಮರ. ಆ ಕಾಂಡ ವ್ಯವಸ್ಥೆ, ಅದರ ಏನು ಉಪಯೋಗಗಳು ಅಂತ ನೋಡ್ರಿ. ಸ್ಟ್ರಕ್ಚರಲ್ ಆಕ್ಸಿಸ್, ಸೆಂಟ್ರಲ್ ಆಕ್ಸಿಸ್, ಸಪೋರ್ಟಿಂಗ್ ಲೀವ್ಸ್ ಅಂತ ಕೇಳ್ತಾರೆ. ಏನಂತ ಹೇಳ್ತಾರ? ಸಪೋರ್ಟಿಂಗ್ ಲೀವ್ಸ್ ಅಂದ್ರೆ ಲೀವ್ಸ್ ನ ಸಪೋರ್ಟ್ ಮಾಡ್ತಾವಂತ, ನೇರವಾಗಿ ನಿಲ್ಲಲು. ಈಗ ನಾನು ಗಟ್ಟಿಯಾಗಿ ನೇರವಾಗಿ ನಿಂತ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಏನು? ನನ್ನ ಕಾಲುಗಳು ಮತ್ತೆ ನನ್ನ ಮೈ ಒಳಗಡೆ ಇರುವಂತ ಎಲೆಗಳು, ಮೈ. ಓಕೆ. ನೆಕ್ಸ್ಟ್, ಎಲೆ ಹೂಗಳಿಗೆ ಬೆಳಕು ಸಿಗುವಂತೆ ಆಧಾರ ನೀಡುತ್ತದೆ. ಅಂದ್ರೆ ಎಲೆ ಹೂಗಳಿಗೆ ಏನ್ ಸಿಗ್ತಾವು? ಬೆಳಕು ನಿಗಂಗ. ಹೆಂಗ? ಈಗ ನೋಡ್ರಿ, ಇದು ನಮಗೆ ಗಿಡ ಅಥವಾ ಮರ ಅಂತ ತಿಳ್ಕೊರಿ. ಮರ ಅಥವಾ ಗಿಡಗಳಿಗೆ
ಏನ್ ಮಾಡುತ್ತೆ ಗೊತ್ತಾ ಅದು? ಇದೊಂದು ಗಿಡ, ಓಕೆನಾ, ಇದೊಂದು ಗಿಡ. ಒಂದು ಎಲೆಗೆ ಸಾವಿರಾರು ಎಲೆಗಳಿರ್ತಾವ ಗಿಡದೊಳಗಡೆ. ಅದು ಮರ ಏನ್ ಮಾಡುತ್ತೆ, ಈ ತರ ಸ್ಪ್ರೆಡ್ ಮಾಡುತ್ತೆ. ಈ ತರ ಮರನ ಈ ತರ ಹೂಗುಚ್ಚು ತರ ಈ ತರ ಅಗಾಲ ಮಾಡುತ್ತೆ. ಯಾಕೆ ಅಗಲ ಮಾಡುತ್ತೆ ಅಂದ್ರೆ ಎಲ್ಲಾ ಬೆಳಕು, ಸೂರ್ಯನ ಬೆಳಕು ಅದ್ರ ಮೇಲೆ ಬಂದು ಬೀಳ್ಲಿ ಅಂತ ಈ ತರ ಅಗಲ ಮಾಡ್ಕೊಂತ ಹೋಗುತ್ತೆ. ಯಾಕೆ ಅಗಲ ಮಾಡುತ್ತಂದ್ರೆ ಸೂರ್ಯನ ಬೆಳಕು ಬೀಳ್ಲಿ. ಯಾಕೆ ಸೂರ್ಯನ ಬೆಳಕು ಬೇಕು? ಅದಕ್ಕೆ ಊಟ, ಆಹಾರ ಯಾವ್ದ್ರಿಂದ ಸಿಗುತ್ತೆ? ಸೂರ್ಯನ ಬೆಳಕಿದ್ರೆ ಊಟ, ಇಲ್ಲಾಂದ್ರೆ ಇಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಮುಂದೆ ಏನ್ ಹೇಳಿದಾವೆ? ಬೇರುಗಳಿಂದ ನೀರನ್ನು ಮೇಲ್ಮುಖವಾಗಿ ಮತ್ತು ಎಲೆಗಳಿಂದ ಆಹಾರವನ್ನು ಗಿಡದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ ಅಂತ. ಅಂದ್ರೆ ಇದು ಒಂದು ಮರ ಅಂತ ತಿಳ್ಕೊಳ್ಳಿ. ಇಲ್ಲಿ ಬೇರ್ ಒಳಗಡೆ ವಾಟರ್, ನೀರ್ನ ಅಬ್ಸರ್ವ್ ಮಾಡಿತ್ತು, ಹೌದಾ? ಇದು ಇಲ್ಲಿಂದ ಹೋಗಿ ಎಲ್ಲ ಎಲೆಗಳಿಗೆ ತಲುಪಕ್ಕಿಲ್ಲ, ಬರೀ ಇಲ್ಲೇ ನೀರ್ನ ಅಬ್ಸರ್ವ್ ಮಾಡಿ ಅಲ್ಲಿ ಹತ್ರ ಇಟ್ಕೊಂಡ್ಬಿಟ್ರೆ ಟ್ಯಾಂಕರ್ ಒಳಗಡೆ ನೋಡ್ರಿ, ನಿಮ್ಮ ಮನಿ ಒಳಗಡೆ ಒಂದು ಟ್ಯಾಂಕಿ ಇರ್ತದೆ ಅಂತ ಹೇಳ್ಕೊರಿ. ಆ ಟ್ಯಾಂಕಿ ಅಂತ ನೀರು ಮನೆಗೆ ಮುಂದೆ ಒಂದು ಸಂಪ್ ಅಥವಾ ಟ್ಯಾಂಕ್ ಇರ್ತೈತಿ. ಆ ನೀರನ್ನ ಮೇಲೆ ಏರ್ಸಕ್ ಆಗ್ಲಿಲ್ಲ ಅಂದ್ರೆ ಆ ನೀರಿನ ವ್ಯವಸ್ಥೆ, ನೀರ್ ಇದ್ದಾದ್ರೂ ಏನು ಉಪಯೋಗ? ಸೇಮ್ ಅದೇ ತರ ಒಂದು ಮರ ಒಂದು ನೀರನ್ನ ಹೀರ್ಕೊಳ್ಳಿಲ್ಲ ಅಂತಂದ್ರೆ, ಹೀರ್ಕೊಂಡಿತು, ಓಕೆ, ಒಂದು ಮರ ಏನಾಯ್ತು, ಒಂದು ನೀರನ್ನ ಹೀರ್ಕೊಂಡಿತು, ಅದ್ರ ಹತ್ರನೇ ಇಟ್ಕೊಂತು, ಎಲೆಗಳಿಗೆ ಕಳಿಸ್ಲಿಲ್ಲ, ಅದನ್ನ ಬಳಕೆ ಮಾಡ್ಲಿಲ್ಲ ಅಂದ್ರೆ ನೀರಿನ ಉಪಯೋಗ ಏನು? ಹೌದಲ್ವಾ? ನಿಮ್ಮ ಹತ್ರ ಒಂದು ಹೊಸ ಬುಕ್ ಕೊಡ್ತಾರೆ ತಂದು, ಅದನ್ನ ಬಳಸಲಿಲ್ಲ ಅಂದ್ರೆ, ಹೊಸ ಬುಕ್ ಇದ್ರೇನು ಇರ್ಲಿಕ್ಕಂದ್ರೆ ಏನು? ಪೆನ್, ಹೊಸ ಪೆನ್ ಇದೆ, ಆ ಪೆನ್ ಬರೀಲಿಲ್ಲ, ಬರೆಯಕ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಪೆನ್ ಇದ್ರೇನು ಇರ್ಲಿಕ್ಕಂದ್ರೆ. ಅದೇ ತರ ಈಗ ಒಂದು ನೀರನ್ನ ಹೀರ್ಕೊಂಡ್ವಿ ಅಂತ ತಿಳ್ಕೊರಿ, ಅದನ್ನ ಎಲ್ಲಾ ಎಲೆಗಳಿಗೆ ಯಾವ್ದು ಕಳಿಸುತ್ತೆ? ಸ್ಟೆಮ್ ಮುಖಾಂತರ ಹೋಗುತ್ತೆ. ಏನಾಗುತ್ತೆ? ಸ್ಟೆಮ್. ಇದು ಮರ, ಓಕೆನಾ. ಈ ಮರದ ಸ್ಟೆಮ್, ಈ ಸ್ಟೆಮ್ ಅಥವಾ ಕಾಂಡದ ಒಳಗಡೆ ಏನಿರ್ತಾವ? ಚಿಕ್ಕ ಚಿಕ್ಕ ಪೈಪ್ ಲೈನ್ಗಳಿರ್ತಾವ. ಕ್ಸೈಲಮ್ ಮತ್ತೆ ಫ್ಲೋಯಮ್ ಅಂತ ಚಿಕ್ಕ ಚಿಕ್ಕ ಪೈಪ್ ಲೈನ್ಗಳಿರ್ತಾವ. ಒಂದು ಕ್ಸೈಲಮ್ ಅಂತ, ಝೈಲಮ್ ಅಂತಂದ್ರೆ ನೀರನ್ನ ಪೈಪ್ ಲೈನ್ ಮುಖಾಂತರ ಹೇಗೆ ಮೇರಿಸ್ತೀವಿ ನಾವು, ಅದ್ರಂಗ ನೀರನ್ನ ಮೇಲ್ಗಡೆ ಪೈಪ್ ಲೈನ್ ಮುಖಾಂತರ ಕಳಿಸುತ್ತದೆ. ಇದು ಝೈಲಮ್ ಅನ್ನ ಪೈಪ್ಗಳು. ನೆಕ್ಸ್ಟ್ ಫ್ಲೋಯಮ್ ಅಂತ. ಈಗ ಇಲ್ಲಿ ನೋಡಿ, ಇದು ಎಲೆ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ನೀರು ಬಂದು ಇಲ್ಲಿಗೆ ಸೇರಿತು, ಓಕೆನಾ. ಇಲ್ಲಿಂದ ನೀರು ಬಂದು ಎಲ್ಲಾ ಎಲೆಗಳಿಗೆ ಸೇರಿತು. ಅವಾಗ ಅದ್ರೊಳಗಡೆ ಊಟ ತಯಾರಾಗುತ್ತಲ್ಲ, ಆ ಊಟನ ಇಲ್ಲಿ ತೊಗೊಳ, ಊಟ ನೀಲಿ ಕಲರ್ ಅಲ್ಲಿ ತೋರಿಸ್ತಾರೆ. ಊಟ ತಯಾರಾಗುತ್ತಲ್ಲ, ಆ ಊಟನ ಎಲ್ಲಾ ಭಾಗಗಳಿಗೆ ಹೋಗ್ಬೇಕಿಲ್ಲ. ಆ ಬ್ಲೂ ಕಲರ್ ಲೈನ್ಸ್ ನ ಏನಂತ ಕೇಳ್ತಾರೆ ಅಂದ್ರೆ ಫ್ಲೋಯಮ್. ಕ್ಸೈಲಮ್ ಮತ್ತೆ ಫ್ಲೋಯಮ್, ಅದರ ಅರ್ಥ ಏನು? ಕ್ಸೈಲಮ್ ನೀರನ್ನು ಸಾಗಿಸುವಂತ ಪೈಪ್ಗಳು ಎದ್ರೊಳಗಿರ್ತಾವು? ಪ್ಲಾಂಟ್ ನ ಕಾಂಡದೊಳಗಿರ್ತಾವ. ನೆಕ್ಸ್ಟ್ ಫ್ಲೋಯಮ್ ಆಹಾರವನ್ನು ಸಾಗಿಸುವಂತ ಪೈಪ್ ಲೈನ್ಗಳು, ಓಕೆನಾ. ಅರ್ಥ ಆಯ್ತಾ? ಮುಂದೆ ನೋಡ್ತಾ ಹೋಗೋಣ. ಏನಿದೆ ನೋಡಿ, ಸಸ್ಯವು ನೇರವಾಗಿ ನಿಲ್ಲಲು ಎಲೆ ಹೂಗಳಿಗೆ ಬೆಳಕು ಸಿಗುವಂತೆ ಆಧಾರ ನೀಡುತ್ತದೆ. ಯಾವುದು? ಸ್ಟೆಮ್ಮು. ನೆಕ್ಸ್ಟ್ ಬೇರುಗಳಿಂದ ನೀರನ್ನು ಮೇಲ್ಮುಖವಾಗಿ ಮತ್ತು ಎಲೆಗಳಿಂದ ಆಹಾರವನ್ನು ಗಿಡದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ. ನೋಡ್ರಿ, ನೀರನ್ನು ಸಾಗಿಸೋದಕ್ಕೆ ಕ್ಸೈಲಮ್ ಅಂತ ಕರಿತೀವಿ, ಆಹಾರವನ್ನು ಸಾಗಿಸೋದಕ್ಕೆ ಫ್ಲೋಯಮ್ ಅಂತ ಕರಿತೀವಿ. ಕ್ಸೈಲಮ್ ಮತ್ತೆ ಫ್ಲೋಯಮ್ ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ ನೋಡಿ, ಮುಂದೆ ನೋಡೋಣ ಏನಿದೆ. ನೋಡ್ಸ್ ಮತ್ತೆ ಇಂಟರ್ ನೋಡ್ಸ್, ಇದೇನ್ ಬೇಡ ನಮ್ಗೆ. ಓಕೆ, ಒಂದು ಲೀಫ್ ಏನೇನಿರುತ್ತೆ ಅಂತ, ಓಕೆನಾ. ಲೀಫ್ ಒಳಗಡೆ ಏನೇನಿರುತ್ತೆ? ಇವಾಗ ಕಾಂಡಗಳ ಬಗ್ಗೆ ನಾನು ನಿಮ್ಗೆ ಹೇಳ್ದಾಯ್ತು. ಲೀಫ್ ಒಳಗಡೆ ಏನೇನಿರುತ್ತೆ ಅಂತ. ಲೀಫ್ ಅಲ್ಲಿ ನಮ್ಗೆ ಮೇನ್ ಬೇಕಾಗಿರೋದು ಇಲ್ಲಿದೆ ನೋಡಿ, ಲೀಫ್ ವೆನೇಷನ್ ಅಂದ್ರೆ ಲೀಫ್ ಟೈಪ್ಸ್ ಅಂತ. ನೀವು ಸ್ವಲ್ಪ ಲೀಫ್ ನ ಅಬ್ಸರ್ವ್ ಮಾಡಿ, ಎಲೆ, ಒಂದು ಎಲೆ ಹೆಂಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ. ಈ ಎಲೆ ಒಳಗಡೆ ಈ ತರ ಇದೊಂದು ಎಲೆ ಇರುತ್ತೆ, ಓಕೆನಾ. ಈ ಎಲೆ ಒಳಗಡೆ ನೀವು ಈ ತರ ಗೆರೆಗಳನ್ನ ನೋಡ್ತಾ ಹೋಗ್ಬೋದು. ಇದ್ರೊಳಗಡೆ ಪ್ಯಾರಲಲ್ ವೆನೇಷನ್ ಮತ್ತೆ ರೆಟಿಕ್ಯುಲೇಟ್ ವೆನೇಷನ್ ಅಂತ ಎರಡು ಟೈಪ್ಸ್. ಅಂದ್ರೆ ಈಗ ಎರಡು ಎಲೆಗಳಿರ್ತಾವ, ಎರಡು ಟೈಪ್ಸ್ ಎಲೆಗಳಿರ್ತಾವ. ಎಲೆಗಳೊಳಗಡೆ ಎರಡು ಟೈಪ್ಸ್. ಆ ಎರಡು ಟೈಪ್ಸ್ ಎಲೆಗಳಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ, ಈ ತರ ಇದೆ. ಈಗ ಪ್ಯಾರಲಲ್ ವೆನೇಷನ್ ಅಂತಂದ್ರೆ, ಈಗ ನೋಡಿ ಲೈನ್ಸ್ ಹಿಂಗೆ ಪ್ಯಾರಲಲ್ ಇರ್ತಾವ. ಲೈನ್ಸ್ ಏನಿರ್ತಾವು? ಲೈನ್ಸ್ ಪ್ಯಾರಲಲ್ ಇರ್ತಾವ. ಪ್ಯಾರಲಲ್ ಅಂದ್ರೆ ಒಳಗಡೆ ಲೈನ್ಸ್ ಉದ್ದ 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 ಇರ್ತವೆ. ಬಟ್ ರೆಟಿಕ್ಯುಲೇಟ್ ವೆನೇಷನ್ ಅಂತಂದ್ರೆ ಇದು ಒಂಥರ ಸಿಡ್ಲಿನ ತರ ಹಿಂಗೆ
ನೀವು ಇದನ್ನ ಲೀಫ್ ನ ನೋಡಿದಾಗೆ ಗೊತ್ತಾಗೋದು. ಈ ತರ ಬೇರೆ ಬೇರೆ ತರ ಇರುತ್ತೆ. ಎರಡು ಟೈಪ್ಸ್. ಒಂದೇದೇನು ಪ್ಯಾರಲಲ್ ವೆನೇಷನ್, ನೆಕ್ಸ್ಟ್ ರೆಟಿಕ್ಯುಲೇಟ್ ವೆನೇಷನ್. ಪ್ಯಾರಲಲ್ ವೆನೇಷನ್ ಅಂದ್ರೆ ಲೈನು ಉದ್ದ 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 ಇರ್ತದೆ. ರೆಟಿಕ್ಯುಲೇಟ್ ವೆನೇಷನ್ ಅಂದ್ರೆ ಲೈನು ಈ ತರ ಏನಿರುತ್ತೆ, ಈ ತರ ಸಿಡ್ಲ್ ಬಡ್ದಂಗೆ. ಇದನ್ನ ಒಂದೆರಡು ಲೀಫ್ಸ್ ನ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ನೋಡ್ರಿ, ಮೊದಲನೇದು ರೆಟಿಕ್ಯುಲೇಟ್, ಜಾಲ ರೂಪ ಅಂತ. ಅಂದ್ರೆ ಜಾಲ, ಯಾವ್ದು ಜಾಲ? ಮೀನ್ ಹಿಡಿತೀವಲ್ಲ ಜಾಲ, ಅದ್ರ ತರ ಇರ್ತದಂತ. ಯಾವ್ದು ಇರ್ತೈತಿ? ವೇನ್ಸ್ ಫ್ರಮ್ ನೆಟ್ ಲೈಕ್ ಪ್ಯಾಟರ್ನ್ ಅಸೋಸಿಯೇಟೆಡ್ ವಿತ್ ಟ್ಯಾಪ್ ರೂಟ್ಸ್ ಅಂತ. ಅಂದ್ರೆ ಅದ್ರ ಅರ್ಥ ಯಾವುದಕ್ಕೆ ಟ್ಯಾಪ್ ರೂಟ್ ಇರುತ್ತೆ ನೋಡು. ಟ್ಯಾಪ್ ರೂಟ್ ಅಂದ್ರೆ ತಾಯಿ ಬೇರು. ನೋಡಿ, ಯಾಕೆ ನಾವು ಡಿಫ್ರೆನ್ಸ್ ನ ಕಲಿತಾ ಇದೀವಿ ಅಂತಂದ್ರೆ, ಯಾವ ಗಿಡಕ್ಕೆ ತಾಯಿ ಬೇರು ಇರ್ತೈತಲ್ಲ, ಆ ತಾಯಿ ಬೇರು ಇರುವಂತ ಗಿಡಕ್ಕೆ ಈ ತರ ಎಲೆಗಳಿರ್ತಾವ. ಅರ್ಥ ಆಯ್ತಾ? ಯಾವ ಗಿಡಕ್ಕೆ ಫೈಬ್ರಸ್ ರೂಟ್ ಇರ್ತದೆ ನೋಡು, ವೇನ್ಸ್ ರನ್ ಸ್ಟ್ರೇಟ್ ಪ್ಯಾರಲಲ್ ಅಸೋಸಿಯೇಟೆಡ್ ಫೈಬ್ರಸ್ ರೂಟ್. ಫೈಬ್ರಸ್ ರೂಟ್ ಯಾವ್ದಕ್ಕಿರುತ್ತೆ? ಫೈಬ್ರಸ್ ರೂಟ್ ಅಥವಾ ತುಂತುರು ಬೇರು. ಫೈಬ್ರಸ್ ರೂಟ್ ಅಥವಾ ತುಂತುರು ಬೇರು, ಅದಕ್ಕೆ ಏನಂತ ಕರೀತಾರೆ? ಆ ಫೈಬ್ರಸ್ ರೂಟ್ ಇರ್ತೈತಲ್ಲ ನೋಡ್ರಿ, ನಾರು ಬೇರು ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ನಾರು ಬೇರು. ಈ ನಾರು ಬೇರು ಅಂತ ಇರ್ತೈತಲ್ಲ, ಅದಕ್ಕೆ ಪ್ಯಾರಲಲ್ ವೆನೇಷನ್ ಇರ್ತೈತಿ. ಎರಡು ಟೈಪ್ಸ್ ಗೊತ್ತಾಯ್ತಾ ನಿಮ್ಗೆ? ಈ ತರ ಇದನ್ನ ನೀವು ಎಲ್ಲಿ ನೋಡ್ಬೋದು ಅಂತ ಎಕ್ಸಾಂಪಲ್ ಹೇಳ್ತೀನಿ ಅಂತ. ಇದನ್ನ ನೀವು ಜಸ್ಟ್ ನೋಡಿದ ಕೂಡ ಕಲಿಯೋದು ಕೂಡ ಗೊತ್ತಾಗಲ್ಲ. ನೀವೈತಲ್ಲ ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ಆಪ್ಷನ್ಸ್ ನೋಡಿ. ಬಲೆಯಂತಹ ನರಗಳ ರಚನೆ ತಾಯಿ ಬೇರು ಸಸ್ಯಗಳಲ್ಲಿ ಕಂಡು ಬರುತ್ತದೆ. ಇದು ಯಾವ್ದ್ರಲ್ಲಿ? ದಾಸವಾಳ ಹೂವು ತಗೋರಿ. ಯಾವ್ದ್ರಲ್ಲಿ? ದಾಸವಾಳ ಹೂವು. ದಾಸವಾಳ ಅಂತಲ್ಲ, ದಾಸವಾಳ ಹೂವ ಅಷ್ಟೇ ಅಲ್ಲ, ನೀವು ಯಾವ್ದಾದ್ರು ದೊಡ್ಡ ದೊಡ್ಡ ಮರಗಳದ್ದು ಉದಾಹರಣೆ ಮ್ಯಾಂಗೋ ಲೀವ್ಸ್ ತಗೋರಿ. ಮತ್ತೆ ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಮರಗಳು ಯಾವ್ಯಾವ ಕಾಣ್ತಾವ ನೋಡಿ, ನಿಮ್ಮ ಹೊರಗಡೆ ಹೋಗಿ ಬೇವಿನ ಮರ ಅಥವಾ ಯಾವ್ದಾದ್ರು ದೊಡ್ಡ ಎಲೆನ ತಗೊಳ್ಳಿ. ಈ ತರ ಒಂದು ಸಿಡ್ಲ್ ಬಡ್ದಂಗ ಈ ತರ ಇತ್ತು ಅಂತ ತಿಳ್ಕೊಳ್ಳಿ. ಒಂದು ಮಿಡಲ್ ಒಂದು ಲೈನ್ ಇತ್ತು, ಆಮೇಲೆ ಈ ತರ ಇತ್ತಂದ್ರೆ ಅದಕ್ಕೆ ಟ್ಯಾಪ್ ರೂಟ್ ಅಥವಾ ತಾಯಿ ಬೇರ್ ಇರುತ್ತೆ. ಮತ್ತೆ ಈ ತರ ಯಾವುದು? ಈ ತರ ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡಿ, ನೇರವಾದ ಸಮಾನಾಂತರ ನರಗಳ ರಚನೆ ನಾರು ಬೇರು ಸಸ್ಯಗಳಲ್ಲಿ ಕಂಡು ಬರುತ್ತದೆ. ಅಂದ್ರೆ ಬಾಳೆ, ಹುಲ್ಲು, ಒಂದು ಹುಲ್ಲಿನ ಎಳೆನ ತಗೋರಿ. ಹುಲ್ಲು ಬೆಳೆದಿರ್ತಲ್ಲ, ಹುಲ್ಲಿ ಅಲ್ಲ ಸಾರಿ, ಒಂದು ಹುಲ್ಲು ಬೆಳೆದಿರ್ತಲ್ಲ, ಹುಲ್ಲಿನ ಎಲೆನ ಎತ್ಕೊಳ್ರಿ. ಆ ಎಲೆನ ನೋಡ್ತಾ ಹೋಗಿ. ಆ ಎಲೆನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ್ದು ಫೈಬ್ರಸ್ ರೂಟ್. ನೋಡಿ, ಇದು ಒಂದು ಹುಲ್ಲು ಅಂತ ತಿಳ್ಕೊಳ್ಳಿ. ಗ್ರಾಸ್, ಒಂದು ಗ್ರಾಸ್ ಅಂತ ತಗೊಳ್ಳಿ. ಈ ಗ್ರಾಸಿನ ರೂಟ್ಸ್ ಈ ತರ ಇರ್ತಾವ. ಆ ಗ್ರಾಸಿನ ಎಲೆನ ತಗೊಂಡ್ರಿ, ಈ ತರ ಉದ್ದಕ್ಕಿರ್ತ ಎಲೆ, ಇದರ ಎಲೆ ಲೀಫ್. ಗ್ರಾಸ್ನ ಲೀಫ್ ತಗೊಂಡಾಗ ಅದರೊಳಗಡೆ ಈ ತರ ಪ್ಯಾರಲಲ್ ಲೈನ್ಸ್ ಇರ್ತಾವ. ಈ ತರ ಹೇಳ್ದಂಗ ಪ್ಯಾರಲಲ್ ವೆನೇಷನ್ ಇಲ್ಲಿ ಕಾಣ್ತೈತೆ ಅಲ್ವಾ? ಪ್ಯಾರಲಲ್ ವೆನೇಷನ್ ಇರ್ತಾ, ಒಂದು ರೆಟಿಕ್ಯುಲೇಟ್ ವೆನೇಷನ್ ಇರ್ತಾ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ. ಒಂದು ಲೀಫ್ಸ್ ಅದಾದ್ಮೇಲೆ ಪ್ಲಾಂಟ್ ಒಳಗಡೆ ಏನೇನಿರುತ್ತೆ ನೋಡ್ರಿ, ಸೆಪಲ್ಸ್ ಅಂತ ಇರ್ತಾವ. ನೋಡ್ರಿ, ಒಂದು ನಾನಿಲ್ಲಿ ಹೂವು ಚಿತ್ರ ಬಿಡಿಸ್ತೀನಿ. ಇದು ಹೂವು ಅಂತ ತಿಳ್ಕೊಳ್ಳಿ. ಇಲ್ಲಿ ಕೆಳಗಡೆ ಕಾಂಡ ಐತಿ, ಕೆಳಗಡೆ ಏನೈತಿ? ಕಾಂಡ ಐತಿ. ಬಟ್ ಕೆಳಗಡೆ ಐತಲ್ಲ ಹೂವಿಗೆ ಈ ತರ ಗ್ರೀನ್ ಕಲರ್ ಇರ್ತೈತಿ, ಅದೇ ಸೆಪಲ್. ಇಲ್ಲಿ ಕಾಣಿಸಕತೈತಲ್ಲ, ಮೇಲೆ ನಿಮ್ಗೆ ಹೂ ಕಾಣಿಸ್ಬೋದು, ಇಲ್ಲಿ ಹೂ ಕಾಣಿಸ್ಬೋದು. ಕೆಳಗಡೆ ಇಲ್ಲಿ ಗ್ರೀನ್ ಕಲರ್ ಕಾಣಿಸುತ್ತಲ್ವಾ, ಇದೇನಿದು? ಸೆಪಲ್. ಇದು ಎಲ್ಲದಕ್ಕೂ ಗ್ರೀನ್ ಕಲರ್ ಇರುತ್ತೆ. ನೀವು ಕಾಲಿಫ್ಲವರ್ ತಗೋರಿ, ಹೂಕೋಸು ತಗೋರಿ, ಎಲೆಕೋಸು ತಗೋರಿ. ಆ ಹೂಕೋಸು ಎಲೆಕೋಸಿಗೆ ಹೊರಗಡೆ ಐತಲ್ಲ ಗ್ರೀನ್ ಕಲರ್ ಗಡ್ಡಿ ಇರುತ್ತೆ, ಅದನ್ನ ಕಿತ್ತು ಬಿಸಾಕ್ತಿವಿ ನಾವು, ಅದನ್ನ ತಿನ್ನಲ್ಲ. ಒಳಗಡೆ ಇರೋದು ಹೂ ಅಷ್ಟೇ ತಗೊಂತೀವಿ. ಆ ಫ್ಲವರ್ ಬಿಟ್ಟು ಉಳಿದಿದ್ ಗ್ರೀನ್ ಕಲರ್ ಇರುತ್ತಲ್ಲ, ಹೂಕೋಸ್ ಅದ್ರ ತಗೊಳ್ಳಿ, ಎಲೆಕೋಸ್ ಅದ್ರ ತಗೊಳ್ಳಿ. ಆ ಎಲೆ ಪುಕ್ಕಂತರ ಇರ್ತಾರೆ. ಇಲ್ಲಿ ನೋಡಿಗ, ಇದಕ್ಕೆ ಏನಂತ ಕರಿತೀವಿ ನಾವು? ಸೆಪಲ್ಸ್ ಅಥವಾ ದಳಪುಚ್ಛ ಅಂತ ಕರಿತೀವಿ, ಅಥವಾ ಪುಷ್ಪ ಪತ್ರಗಳು ಅಂತ ಕರಿತೀವಿ. ಇದು ಸೆಪಲ್ಸ್. ಈ ಫ್ಲವರ್ ನ ಪ್ಯಾಟರ್ನ್ ಇದು. ಒಂದು ಫ್ಲವರ್ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಫಸ್ಟ್ ರೂಟ್ಸ್ ನೋಡಿದ್ವಿ. ನೆಕ್ಸ್ಟ್ ಶೂಟ್. ಶೂಟ್ ಅಂದ್ರೆ ಇಲ್ಲಿ ನೋಡ್ರಿ, ಒಂದು ಪ್ಲಾಂಟ್ ಅಂತ ತಿಳ್ಕೊಡ್ರಿ. ಇಲ್ಲೇ ರೂಟ್ ಇದಾವ, ಏನೈತಿ? ಇಲ್ಲೇ ರೂಟ್ ಐತಿ, ಮೇಲಿದು ಶೂಟ್. ನೆಕ್ಸ್ಟ್ ನೋಡೋಣ, ಅದಾದ್ಮೇಲೆ ಲೀಫ್ ನೋಡಿದ್ವಿ. ಲೀಫ್ ಒಳಗಡೆ ಎರಡು ಟೈಪ್ಸ್ ನೋಡಿದ್ವಿ. ಒಂದು
ಪ್ಯಾರಲಲ್ ವೆನೇಷನ್ ಯಾವಾಗ ಇರ್ತದೆ ಪ್ಯಾರಲಲ್ ವೆನೇಷನ್ ನೆಕ್ಸ್ಟ್ ಫೈಬ್ರಸ್ ರೂಟ್ ಇದ್ದಾಗ ಒಂದು ರೆಟಿಕ್ಯುಲೇಟ್ ವೆನೇಷನ್ ಅಂತ ಅದು ಯಾವಾಗ ಇರ್ತೈತಿ ರೆಟಿಕ್ಯುಲೇಟ್ ವೆನೇಷನ್ ಯಾವಾಗ ಇರುತ್ತೆ ಟ್ಯಾಪ್ ರೂಟ್ ಅಥವಾ ತಾಯಿ ಬೇರ್ ಇದ್ದಾಗ ತಾಯಿ ಬೇರ್ ಇತ್ತಂದ್ರೆ ರೆಟಿಕ್ಯುಲೇಟ್ ವೆನೇಷನ್ ಇರ್ತೈತಿ ಪ್ಯಾರಲಲ್ ವೆನೇಷನ್ ಯಾವಾಗ ಇರ್ತೈತಿ ಒಂದ್ ವೇಳೆ ಫೈಬ್ರಸ್ ರೂಟ್ ಇದ್ದಾಗ ಓಕೆನಾ ಅರ್ಥ ಆಯ್ತಾ ಇದು ಸೆಪಲ್ ಇವಾಗ ಒಂದು ಫ್ಲವರ್ ನ ಸ್ಟಡಿ ಮಾಡ್ತಾ ಇದೀವಿ ನಾವು ಕೆಳಗಡೆ ಫ್ಲವರ್ ನ ಕೆಳಗಡೆ ಇರುವಂತ ಗ್ರೀನ್ ಕಲರ್ ಪಾರ್ಟಿಗೆ ನಾವು ಸೆಪಲ್ ಅಂತ ಕರಿತೀವಿ ಸೆಪಲ್ ಅಂದ್ರೆ ಹೂವಿನ ಅತ್ಯಂತ ಹೊರಗಿನ ಹಸಿರು ಎಲೆಯಂತಹ ಪಾತ್ರೆ ಅಂದ್ರೆ ಔಟರ್ ಮೋಸ್ಟ್ ಗ್ರೀನ್ ಲೀಫ್ ಲೈಕ್ ಓರ್ಲ್ ಎನ್ಕ್ಲೋಸಿಂಗ್ ದಿ ಫ್ಲವರ್ ಬೇಸ್ ಅಂತ ಅಂದ್ರೆ ಹೊರಗಡೆ ಹೂವಿನ ಹೊರಗಡೆ ಇರ್ತಲ್ಲ ಗ್ರೀನ್ ಕಲರ್ ಅದಕ್ಕೆ ಏನಂತ ಕರಿತೀವಿ ನಾವು ಸೆಪಲ್ ಅಂತ ಕರಿತೀವಿ ಹೂವು ಮೊಗ್ಗಾಗಿದ್ದಾಗ ಒಳಗಿನ ಭಾಗಗಳಿಗೆ ರಕ್ಷಣೆ ನೀಡುತ್ತದೆ ನೋಡ್ರಿ ಒಂದು ಹೂವು ಮೊಗ್ಗಿರುತ್ತೆ ಸ್ಟಾರ್ಟಿಂಗ್ ಮೊಗ್ಗು ಅಂದ್ರೆ ಚಿಕ್ಕದಿಷ್ಟೇ ಇರ್ತದೆ ಹೂವು ಅರಳಕ್ಕಿನ ಮುಂಚೆ ಅದು ಹೂವು ಒಳಗಡೆ ಮುಚ್ಕೊಂಡಿರುತ್ತಾ ಹೊರಗಡೆ ಐತಲ್ಲ ಇದು ಸೆಪಲ್ ಐತಲ್ಲ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತ ಯಾವಾಗ ಹೂವು ಅರಳಿತ್ತಲ್ಲ ಇದ್ರ ಪ್ರೊಟೆಕ್ಷನ್ ಐತಲ್ಲ ಮುಗ್ದೋಗುತ್ತೆ ಅವಾಗ ಬಟ್ ಯಾವಾಗ ಹೂವು ಇರ್ತೈತೆ ನೋಡು ಅವಾಗ ಇದೇನ್ ಮಾಡ್ತಿರುತ್ತ ಅದನ್ನ ಪ್ರೊಟೆಕ್ಷನ್ ಮಾಡ್ತಿರುತ್ತ ಓಕೆನಾ ಅರ್ಥ ಆಯ್ತಾ ನೆಕ್ಸ್ಟ್ ಮುಂದೆ ನೋಡಿ ಸೆಪಲ್ಸ್ ಅದಾದ್ಮೇಲೆ ನೆಕ್ಸ್ಟ್ ಪೆಟಲ್ಸ್ ಅಂದ್ರೆ ಏನು ಹೂವಿನ ದಳಗಳು ಪುಷ್ಪ ದಳ ಅಂತ ನಾವೇನ್ ನೋಡಿದ್ವಿ ಇವಾಗ ಒಂದು ಎಲೆನ ನೋಡಿದ್ವಿ ಒಂದು ಎಲೆ ಅಲ್ಲ ಸಾರಿ ಒಂದು ಹೂವು ನೋಡಿದ್ವಿ ಹೂವು ಹಿಂಗಿರುತ್ತಂತ ಹೇಳ್ಕೊಡ್ತೀವಿ ಇದಾದ್ಮೇಲೆ ಮೇಲೆ ಒಳಗಡೆ ಹೂವು ಇರುತ್ತೆ ಈ ತರ ಇದು ನೋಡಿ ರೆಡ್ ಕಲರ್ ಕಾಣಿಸ್ತಾ ಐತಲ್ಲ ಇದು ಪೆಟಲ್ ಅಂದ್ರೆ ಪುಷ್ಪದಳ ಏನಪ್ಪ ಪುಷ್ಪದಳ ಅಂತಂದ್ರೆ ಸೆಕೆಂಡ್ ಇನ್ನರ್ ಓರ್ಲ್ ಕನ್ಸಿಸ್ಟಿಂಗ್ ಆಫ್ ಬ್ರೈಟ್ಲಿ ಕಲರ್ಡ್ ಅಂಡ್ ಸೆಂಟೆಡ್ ಪೆಟಲ್ಸ್ ಅಂತ ಅಂದ್ರೆ ಸುಂದರವಾದ ಬಣ್ಣದ ಮತ್ತು ಸುವಾಸನಾಯುಕ್ತ ಪುಷ್ಪದಳಗಳು ನೋಡ್ರಿ ಒಂದು ಹೂವು ತೊಗೊಂಡು ಸ್ಮೆಲ್ ನೋಡ್ತಿರಲ್ಲ ಆ ಸ್ಮೆಲ್ ಇರುವಂತ ಪಾರ್ಟ್ ಚಂದ ಕಾಣ್ತಿರುತ್ತಲ್ಲ ಇದು ಪೆಟಲ್ ಅದು ಚಂದ ಕಾಣೋದು ಯಾವ್ದಕ್ ಚಂದ ಕಾಣ್ತಿರ್ತಂದ್ರೆ ಈ ತರ ದುಂಬಿಗಳನ್ನ ಅಟ್ರಾಕ್ಟ್ ಮಾಡಕ ಈ ದುಂಬಿಗಳನ್ನ ಅಟ್ರಾಕ್ಟ್ ಮಾಡಕ್ ಅದೇನ್ ಮಾಡ್ತಿರ್ತ ಚಂದ ಕಾಣ್ತಿರ್ತ ಈ ದುಂಬಿಗಳನ್ನ ಯಾಕೆ ಇದು ಅಟ್ರಾಕ್ಟ್ ಮಾಡುತ್ತಂತ ನಾಳೆ ಕ್ಲಾಸ್ ಒಳಗಡೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ದುಂಬಿಗಳನ್ನ ಪೆಟಲ್ಸ್ ಅಟ್ರಾಕ್ಟ್ ಮಾಡ್ತಿರುತ್ತೆ ಯಾಕೆ ಅಟ್ರಾಕ್ಟ್ ಮಾಡುತ್ತಂದ್ರೆ ಆ ದುಂಬಿಗಳಿಂದ ಕೆಲಸ ಮಾಡ್ತಿರುತ್ತೆ ಓಕೆನಾ ನೆಕ್ಸ್ಟ್ ನೋಡೋಣ ಅಟ್ರಾಕ್ಟ್ಸ್ ಇನ್ಸೆಕ್ಟ್ ಅಂಡ್ ಬರ್ಡ್ ಪಾಲಿನೇಟರ್ಸ್ ನೋಡ್ರಿ ಪರಾಗಸ್ಪರ್ಶಕ್ಕಾಗಿ ಕೀಟಗಳನ್ನು ಮತ್ತು ಪಕ್ಷಿಗಳನ್ನು ಆಕರ್ಷಿಸುತ್ತದೆ ಇದು ಪಕ್ಷಿಗಳನ್ನ ಮತ್ತು ಕೀಟಗಳನ್ನ ತಮ್ಮ ಕಡೆ ಸೆಳಿತೈತಿ ಯಾವುದು ಇಲ್ಲೈತಲ್ಲ ಲೀಫ್ ಅಲ್ಲ ಪುಷ್ಪದಳ ಅಂದ್ರೆ ಪೆಟಲ್ ಈ ಪೆಟಲ್ ಕೊರಲ ಅಂತ ಹೇಳ್ಬಿಟ್ರೆ ಪೆಟಲ್ ಏನ್ ಮಾಡುತ್ತಾ ಈ ತರ ಪಕ್ಷಿಗಳನ್ನ ಮತ್ತೆ ಹುಳಗಳನ್ನ ತನ್ನ ಕಡೆ ಸೆಳೆಯುತ್ತೆ ಯಾವ್ದ್ರ ಸಲುವಾಗಿ ಪರಾಗಸ್ಪರ್ಶಕ್ ಸಲುವಾಗಿ ಅಂದ್ರೆ ಪಾಲಿನೇಷನ್ ಸಲುವಾಗಿ ಈ ಪಾಲಿನೇಷನ್ ಬಗ್ಗೆ ನಾನು ನಿಮಗೆ ಡೀಟೇಲ್ ಕಾನ್ಸೆಪ್ಟ್ ನ ನಾಳೆ ಹೇಳ್ಕೊಡ್ತೀನಿ ಅಂತ ಇವಾಗ ಜಸ್ಟ್ ಪಾರ್ಟ್ಸ್ ನ ನೋಡ್ಕೊಂತ ಹೋಗೋಣ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗಿ ಸ್ಟೇಮೆನ್ ಮತ್ತೆ ಸ್ಟಿಗ್ಮಾ ಅಂತ ಎರಡು ಇರ್ತಾವ ಲೀಫ್ ಒಳಗಡೆ ಫ್ಲವರ್ ಒಳಗಡೆ ಸ್ಟೇಮೆನ್ ಮತ್ತೆ ಸ್ಟಿಗ್ಮಾ ಅಂತ ಎರಡು ಇರ್ತಾವ ನೋಡಿ ಮೊದಲನೇದು ನೋಡಿ ಇದೇನಿದು ಸೆಪಲ್ ಇದು ಓಕೆನಾ ಇದೇನಿದು ಪೆಟಲ್ ಇದು ಪೆಟಲ್ ಅಂದ್ರೆ ಪುಷ್ಪದಳ ಅದರೊಳಗಡೆ ಇರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಒಂದು ದಾಸವಾಳ ಹೂವು ತಗೊಳ್ರಿ ನೀವು ಆ ದಾಸವಾಳ ಹೂವಿನೊಳಗಡೆ ಒಂದು ಏನಿರ್ತೈತಿ ಸ್ಟೇಮೆನ್ ಅಂತ ಇರ್ತೈತಿ ಉದ್ದಕ ಎಳೆ ಗೆರೆ ಇರ್ತಾರ ಈ ತರ ಗೆರೆ ಹೂವಿನ ಒಳಗಡೆ ಇರ್ತಾವ ಇದೇನಿದು ಸ್ಟೇಮೆನ್ ಅಂದ್ರೆ ಗಂಡು ಸಂತಾನೋತ್ಪತ್ತಿ ಅಂಗ ಇದು ಅಂದ್ರೆ ಒಂದು ಹೂವಿನೊಳಗಡೆ ಗಂಡು ಮತ್ತು ಹೆಣ್ಣು ಎರಡೂ ಇರ್ತಾವ ಒಂದು ಹೂವಿನೊಳಗಡೆ ಇರ್ತೈತಿ ಗಂಡು ಮತ್ತು ಹೆಣ್ಣು ಎರಡೂ ಇರ್ತಾವ ಈ ಸ್ಟೇಮೆನ್ ಅನ್ನೋದೇನಿದು ಗಂಡು ಇದು ಹೂವಿನೊಳಗಡೆ ಏನಿದು ಸ್ಟೇಮೆನ್ ಅನ್ನೋದೇನಿದು ಗಂಡು ಇದು ಈ ತರ ಉದ್ದ ಗೆರಿ ಇರೋದು ಬಟ್ ಇಲ್ಲಿ ನೋಡ್ರಿ ಇಲ್ಲೇ ನಿಮ್ಗೆ ತೋರಿಸ್ತೀನಿ ನಾನು ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡಿ ಒಂದೇ ಐತಿ ನೋಡಿ ಸರ್ ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಿದ್ದೆ ನೋಡಿ ರೆಡ್ ಕಲರ್ ಇಂದ ಒಳಗಡೆ ಕಾಣಿಸ್ತಾ ಇದೆ ಅಲ್ಲ ಇದೇನಿದೆ ಇದು ಸ್ಟಿಗ್ಮಾ ಅಂದ್ರೆ ಫೀಮೇಲ್ ಇದು ಫೀಮೇಲ್ ಅಂದ್ರೆ ಹೆಣ್ಣು ಸ್ಟೇಮೆನ್ ಅಂದ್ರೆ ಗಂಡು ಇದೇನಿದು ಗಂಡು ಪಾರ್ಟ್ ಸ್ಟಿಗ್ಮಾ ಅಂತಂದ್ರೆ ಹೆಣ್ಣು ಪಾರ್ಟ್ ಎರಡೊಳಗಡೆ ಒಂದು ಲೀಫ್ ಒಳಗಡೆ 4 ನೋಡಿದ್ವಿ ನಾವು ಒಂದನೇದು ಸೆಪಲ್ಸ್ ಎರಡನೇದು ಪೆಟಲ್ಸ್ ಮೂರನೇದು ಸ್ಟಿಗ್ಮಾ ನೆಕ್ಸ್ಟ್ ಸ್ಟೇಮೆನ್ ಅಂತ ಸ್ಟಿಗ್ಮಾ ಅಂದ್ರೆ ಹೆಣ್ಣು ಸ್ಟೇಮೆನ್ ಅಂದ್ರೆ ಗಂಡು ಅರ್ಥ ಆಗುತ್ತಾ ಮೆನ್ ಅಂದ್ರೆ ಗಂಡು ಇಲ್ಲೇ ಇರುತ್ತೆ ನೋಡ್ರಿ ಈಗ ಟಾಪ್ ಸ್ಯಾಕ್ ಪ್ರೊಡ್ಯೂಸಿಂಗ್ ಮೈಕ್ರೋಸ್ಕೋಪಿಕ್ ಪೋಲೆನ್
ಗೇನ್ಸ್ ಕಂಟೈನಿಂಗ್ ಮೇಲ್ ಗೆಮೇಟ್ಸ್ ಅಂತ, ಅಂದ್ರೆ ಗಂಡು ಜೀವಕೋಶಗಳಿಗಿರುವ ಪರಾಗ ರೇಣುಗಳನ್ನು ಉತ್ಪಾದಿಸುತ್ತದೆ. ಇದರ ಕೆಲಸ ಏನೂ ಇಲ್ಲ. ಇದು ನೋಡ್ರಿ, ಇದು ಗಂಡು ಮತ್ತೆ ಹೆಣ್ಣು ಇಂತ ಎರಡು ಇರ್ತಾವೆ. ಇದ್ರೊಳಗಡೆ ಸ್ಟೇಮೆನ್ ಮತ್ತೆ ಸ್ಟಿಗ್ಮಾ, ಇದರಿಂದ ಇವೆರಡು ಸೇರ್ಕೊಂಡು ಏನಾಗ್ತಾವ ಗೊತ್ತಾ, ಇದರಿಂದ ಇಲ್ಲಿ ಬೀಜಗಳ ಉತ್ಪತ್ತಿ ಆಗ್ತವೆ. ಓಕೆನಾ. ನೆಕ್ಸ್ಟ್ ಸ್ಟಿಗ್ಮಾನು ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲಿದೆ ಸ್ಟಿಗ್ಮಾ? ಇಲ್ಲಿ ನೋಡ್ರಿ, ಈಗ ಪಿಸ್ಟಿಲ್ ಅಥವಾ ಸ್ಟಿಗ್ಮಾ ಅಂತಾನು ಕರೀತಾರೆ. ಇದಕ್ಕೇನಂತ ಕರೀತಾರ? ಪಿಸ್ಟಿಲ್ ಅಂತಾನು ಕರೀತಾರೆ. ಯಾವ್ದಿದು ಉದ್ದಕ್ಕಿದೆ ನೋಡಿ, ಇಲ್ಲಿ ನೋಡಿ, ಸ್ಟಿಕ್ಕಿ ಟಾಪ್ ಸ್ಟ್ರಕ್ಚರ್ ಕ್ಯಾಪ್ಚರಿಂಗ್ ಲ್ಯಾಂಡಿಂಗ್ ಪೋಲೆನ್ ಗ್ರೇನ್ಸ್, ಅಂದ್ರೆ ಪರಾಗ ರೇಣುಗಳನ್ನು ಗ್ರಹಿಸುವ ಜಿಗುಟಾದ ಮೇಲ್ಭಾಗ. ಸ್ಟೈಲ್ ಟ್ಯೂಬ್ ಕನೆಕ್ಟಿಂಗ್ ಸ್ಟಿಗ್ಮಾ ಟು ಸ್ವೋಲನ್ ಓವರಿ ಕಂಟೈನಿಂಗ್ ಎಗ್ ಬಿಯರಿಂಗ್ ಓವ್ಯೂಲ್ಸ್, ಅಂದ್ರೆ ಕೀಲು ಕೊಳವೆಗಳು ಅಂಡಕಗಳನ್ನು ಹೊಂದಿರುವ ಅಂಡಾಂಶಕ್ಕೆ ಸಂಪರ್ಕಿಸುತ್ತದೆ. ಅದರ ಅರ್ಥ ಏನು ನೋಡಿ, ಇದು ಹೈಯರ್ ಕ್ಲಾಸ್ಗೆ ಭಾಳ ಇರುತ್ತೆ ನಿಮ್ಗೆ, 6th 7th 8th ಸ್ಟ್ಯಾಂಡರ್ಡ್. ನೀವು ಜಸ್ಟ್ ಹೆಸರನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಭಾಳ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡ್ರಿ. ಜಸ್ಟ್ ಇದನ್ನ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಗ್ರೀನ್ ಕಲರ್ ಅದೇನಿದು ಸೆಪಲ್, ಇದು ಯೆಲ್ಲೋ ಕಲರ್ ಏನಿದು ಪೆಟಲ್, ಇದು ಇಲ್ಲಿ ಇದೈತಲ್ವ ಇದೇನಿದು ಸ್ಟೇಮೆನ್, ಇದು ಇಲ್ಲೈತಲ್ಲ ಇದು ಸ್ಟಿಗ್ಮಾ. ಇದು ಮತ್ತೆ ಇದಕ್ಕೆ ಏನಂತ ಕರೀತಾರ? ಪಿಸ್ಟಿಲ್ ಅಂತ ಕರೀತಾರೆ. ಪೂರ್ತಿ ದೊಡ್ಡ ಸೇರಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಕ್ಕೆ ಏನಂತ ಕರೀತಾರ? ಪಿಸ್ಟಿಲ್ ಅಂತ ಕರೀತಾರೆ. ಓಕೆನಾ. ಇವು ಎರಡೂ ಸೇರ್ಕೊಂಡು ಏನಾಗುತ್ತೆ, ಒಂದು ಬೀಜಗಳ ಉತ್ಪತ್ತಿ ಆಗುತ್ತೆ. ಆ ಬೀಜಗಳ ಉತ್ಪತ್ತಿ ಹೆಂಗಾಗುತ್ತಾ ಅಂತ ನಾಳೆ ನಿಮಗೆ ಕ್ಲಾಸ್ ಹೇಳ್ತೀನಿ. ಇದರ ನೋಟ್ಸ್ ಏನಾದ್ರೂ ನಿಮ್ಗೆ ಬೇಕಾಯ್ತು ಅಂತಂದ್ರೆ ಇವತ್ತು ನಾನು ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಆಗೋದನ್ನ ಮರಿಬೇಡಿ. ಮತ್ತೆ ನಾಳೆ ಕ್ಲಾಸಸ್ ಒಳಗಡೆ ನಾನು ನಿಮಗೆ ಫೋಟೋಸಿಂಥಸಿಸ್ ಬಹಳ ಇಂಪಾರ್ಟೆಂಟ್. ನಾಳೆ ಕ್ಲಾಸ್ ಒಳಗಡೆ ಫೋಟೋಸಿಂಥಸಿಸ್, ನೆಕ್ಸ್ಟ್ ಟ್ರಾನ್ಸ್ಪಿರೇಷನ್, ನೆಕ್ಸ್ಟ್ ರೆಸ್ಪಿರೇಷನ್, ಈ ಮೂರು ಇಂಪಾರ್ಟೆಂಟ್ ಪಾರ್ಟ್ಗಳನ್ನ ನಾಳೆ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೆ ಬೈ ಬೈ.